27ಕ್ಕೆ ಎಲ್ಲ ವಿಕೆಟ್ ಔಟ್ ಆಗ್ತಾಯಿದ್ದಾವೆ ವೆಸ್ಟ್ ಇಂಡೀಸ್ದು. ಹೀಗಾಗಿ ಸೋಲಾಗ್ತದೆ. ಈ ಎಲ್ಲ ನೆಲೆಯಲ್ಲಿ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಪ್ರತಿಯೊಂದು ಒಂದು ವಿಷಯದಲ್ಲಿ ವೆಸ್ಟ್ ಇಂಡೀಸ್ ಇವತ್ತು ಎದ್ದು ನಿಂತಿದ್ದ ಅಂತೆಲ್ಲ. ಯಾಕೆ ನಿಲ್ಲಬಹುದು, ನಿಲ್ಲಂತಲ್ಲ. ಯಾಕಂದರೆ ಅಲ್ಲಿಯ ವಿಶೇಷವಾಗಿ ಈ ಒಂದು ಅವರ ಆಕಾರ, ಅವರ ಬೆಳವಣಿಗೆ, ದೈತ್ಯ ರೀತಿಯ ಒಂದು ಸ್ವಭಾವ ಮತ್ತು ಫಾಸ್ಟ್ ಅವರಲ್ಲಿ ಇನ್ನೂ ಸಹಜವಾಗಿ ನ್ಯಾಚುರಲಿ ದೇ ಆರ್ ದ ಫಿಟ್ ಪರ್ಸನ್ಸ್ ಟು ದ ಸ್ಪೆಲ್ಲಿಂಗ್ ಆಫ್ ದ್ಯಾಟ್ ಒನ್, ದ ಫಾಸ್ಟ್ ಬಾಲಿಂಗ್. ಹೀಗಾಗಿ ಅನೇಕ ಶಕ್ತಿ ಅವರಲ್ಲಿ ತಾಡನದ. ಆದರೆ ಅದನ್ನು ಸರಿಯಾಗಿ ಬ್ಯಾಟ್ಸ್ಮನ್ ಮೇಲೆ ಪ್ರಭಾವಿಯಾಗಿ ಇಷ್ಟುವಂಥ ಒಂದು ಕಲೆಯನ್ನು ಅವ್ರು ಬೆಳೆಸಬೇಕಾಗಿದೆ ಅಂತ ಕಾಣ್ತದೆ. ಏನೂ ಇರಲಿ, ಈ ಸೋಲ ವೆಸ್ಟ್ ಇಂಡೀಸ್ಗೆ ಭಾಳ ಅಪಮಾನಕರ ಆಗಿದ್ದು ಅನ್ನೋದು ಮಾತ್ರ ಅಷ್ಟ ಸತ್ಯದ. ಒಟ್ಟಿನಲ್ಲಿ ವೆಸ್ಟ್ ಇಂಡೀಸಿಗೆ ಮರಳಿ ತನ್ನಂತ ಕಟ್ಕೋಬೇಕಾಗಿದೆ. ಸಾಧ್ಯದನಾ ಅನ್ನುವಂಥ ಪ್ರಶ್ನೆ. ಆಲ್ರೆಡಿ ಆಸ್ಟ್ರೇಲಿಯಾ, ಇಂಡಿಯಾ, ನ್ಯೂಜಿಲೆಂಡ್ ಒಂದು ಕಾಲಕ್ಕೆ ಸೋಲೋ ಟೀಮ್ ಅದು. ಯಾರ ಮುಂದೆ ಸೋಲುವಂಥದ್ದು. ಇವತ್ತು ಸಾಮಾನ್ಯ ಬಾಂಗ್ಲಾದೇಶ ಗೆಲ್ಲುವಂಥ ಟೀಮ್ ಆಗ್ಯದ. ಮತ್ತು ಇವತ್ತು ಏನಾದರೂ ಇದ್ದರೆ ಈ ಇವತ್ತಿನ ಮಟ್ಟ ನೋಡಿದ್ರೆ ವೆಸ್ಟ್ ಇಂಡೀಸು ಇದು ಒಂದು ರೀತಿಯಿಂದ ಭಾಳ ಕೆಳಮಟ್ಟಕ್ಕೆ ಹೋಗಿ ಮುಟ್ಟದ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಹೋಗ್ತದೆ. ಏನೋ ಇರಲಿ, ವೆಸ್ಟ್ ಇಂಡೀಸಿನ ಸೋಲು ವೆಸ್ಟ್ ಇಂಡೀಸರಿಗೆ ಒಂದು ರೀತಿಯಿಂದ ಬಹುದಿನಗಳವೇ ನೆನಪಿಡುವಂಥದ್ದು ಇದು. ಅದರಲ್ಲೂ ಅಲ್ಲಿಯ ಫ್ಯಾನ್ಸ್, ಅಭಿಮಾನಿಗಳಂತ ಏನು ಕರಿತೀವಿ, ಅಭಿಮಾನಿಗಳು ವೆಸ್ಟ್ ಇಂಡೀಸ್ದ ಅಭಿಮಾನಿಗಳು. ಮೊದಲು ನಮ್ಮ ಗವಾಸ್ಕರ್ ಹೋದಾಗ ಇವರು 5 ಫೂಟ್ 2 ಇಂಚ್ ನೋಡಿ ನಗ್ತಾ ಇದ್ದರು. ಇವರು ವಿರುದ್ಧವಾಗಿ ದೈತ್ಯ